ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು. ಸೊ ಹ್ಯಾಪಿ ಸಂಕ್ರಾಂತಿ. ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ನನಗೆ ರಂಗೋಲಿ ಹಾಕ್ಲಿಕ್ಕೆ ಬರಲ್ಲ, ಆದರೂ ಆಮೇಲೆ ಹಿಂಗೆ ಕೂತ್ಕೊಂಡೆಲ್ಲ ನನಗೆ ರಂಗೋಲಿ ಹಾಕಲಿಕ್ಕೆ ಆಗೋದಿಲ್ಲ. ತುಂಬ ಉಸಿರು ಕಟ್ದಂಗೆ ಆಗುತ್ತೆ. ಏನೋ ನನಗೆ ಆಗೋದು ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನನಗದೆಲ್ಲ ಅಭ್ಯಾಸನೇ ಇಲ್ಲ. ಹುಷಾರಿಲ್ಲದ ಮೇಲಂತೂ ಅದನ್ನೆಲ್ಲ ನಾನು ಮಾಡೇ ಇಲ್ಲ ಇವಾಗ 2-3 ವರ್ಷದಿಂದ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೆ. ಇಬ್ನಿ ಇದೆ ಹೊರಗಡೆ, ಮಳೆ ಥರ ಇದೆ, ಸ್ವಲ್ಪ ಲೈಟಾಗಿ ಅದು ಇಬ್ನಿ ಬೀಳ್ತಾ ಇದೆ ಅನಿಸುತ್ತೆ. ಹೂವಿನ ಗಿಡ ಎಲ್ಲ ನೋಡಿ, ಕರ್ಬೇವಿನ ಸೊಪ್ಪು ಚೆನ್ನಾಗಿ ಚಿಗುರ್ಕೊಂಡಿದೆ. ಇವಾಗ 6:30ಗೆ ಹುಡುಗರ ಮಕ್ಕಳೆಲ್ಲ ನೋಡಿ ಆ ಇಬ್ಬನಿಯಲ್ಲೇ ಆಟ ಆಡ್ತಾರೆ. ಇವಾಗ ಕೋಲ್ಡಾಗಿದೆ, ಗಾಳಿನೂ ಇದೆ ಲೈಟಾಗಿ. ಸ್ವೀಟಿಗೆ ಕೆಳಗೆ ಇಳಿಬೇಡ, ನನ್ನ ರಂಗೋಲೆಲ್ಲ ತುಳಿಬೇಡ ಅಂತ ನಾನು ಜೋರು ಮಾಡ್ತಾನೇ ಇದ್ದೀನಿ. ಸೊ ಅವಳು ಮೇಲೆ ಹತ್ತು ಕೂತ್ಕೊಂಡಿದ್ದಾಳೆ. ಇವಾಗ ಜೋರು ಮಾಡಿದ್ಕೇನೆ ಎಷ್ಟು ಹೇಳಿದ್ರು ಕೇಳಲ್ಲ. 10 ಸರಿ ಕೆಳಗೆ ಬರೋದು, ಮೇಲೆ ಹೋಗೋದು. ನಮ್ಮ ಮನೆಯವರೊಬ್ಬರು ಇದ್ಬಿಟ್ರೆ ಸಾಕು, ಅವಳಿಗೆ ಬೈಯೋದನ್ನೇ ಕೇಳಿಸ್ಕೊಳ್ತಾ ಇದ್ದಾಳೆ. 10 ಸರಿ ಕೆಳಗೆ ಇಳಿತಾಳೆ, ಮೇಲೆ ಹತ್ತತಾಳೆ. ಜೋರು ಮಾಡ್ತಾಯಿದ್ದೆ ಮೇಲೆ ಕೂತ್ಕೊ ಅಂತ. ಅವಳು 5 ನಿಮಿಷ ಕೇಳಲ್ಲ. ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಒಂದು ಸ್ವಲ್ಪ ಮಾಡಿ ಇಟ್ಟಿರ್ತೀನಿ ನಾನು, ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ. ಸೊ ಒಂದು ವಾರಕ್ಕೊಂದು ಸರಿ ಆಗುತ್ತೆ ಅದು. ಅದನ್ನು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಟೀ ರೆಡಿ ಮಾಡ್ತಾ ಇದ್ದೀನಿ. ನಾವು ತಣ್ಣೀರು ಸ್ನಾನ ಮಾಡೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಇರಲಿ ಅಂದ್ಬಿಟ್ಟು ನಾನು ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಸ್ವೀಟ್ ಇಲ್ಲೇನೋ ಮಾಡ್ತಾಯಿದ್ಲು, ನೋಡಿದ್ರೆ ಅಲ್ಲಿ ಇಲ್ಲೇ ಇಲ್ಲ. ಸರಿ, ಅವಳಿಗೆ ಏನೇ ಹಬ್ಬ ಇರಲಿ ಏನೇ ಇರಲಿ ಅವಳಿಗೆ ಮಾಡಿಬಿಡ್ಬೇಕು. ಸೊ ಅವಳಿಗೆ ಮೊಟ್ಟೆ ಬೇಯಿಸಿದ್ದೆ. ಅವಳಿಗೇನೋ ಒಂಥರ ಕೋಪ, ಯಾವಾಗಲೂ ಕೋಪದಲ್ಲೇ ಇರ್ತಾಳೆ, ನಮ್ಮ ದೊಡ್ಡ ಮಗ ಥರ. ನೋಡಿ, ಅವಳಿವಾಗ ಒತ್ತಾಯ ಮಾಡಿ ಮೊಟ್ಟೆ ತಿನ್ನಿಸ್ಬೇಕು. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ. ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ. ಇಷ್ಟೇ, ನೀಟಾಗಿ ಪೂಜೆ ಮಾಡಿದ್ದೀನಿ. ದೇವ್ರು ಇಷ್ಟಕ್ಕೇ ನನಗೆ ಆಶೀರ್ವಾದ ಕೊಟ್ಟರೆ ಸಾಕು. ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಚೆನ್ನಾಗಿರಿ, ದೇವ್ರು ನಿಮ್ಮೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ನಾನು, ನಮ್ಮ ಯಜಮಾನರು, ಯೂಟ್ಯೂಬ್, ನನ್ನ ಫ್ಯಾಮಿಲಿ ಅವರಿಗೆಲ್ಲ ಹೇಳ್ತಾ ಇದ್ದೀವಿ. ಸೊ ನಾನೊಂದು ಉಂಗುರ ಹಾಕ್ಕೊಂಡಿದ್ದೀನಿ, ಇಯರಿಂಗು. ನಾನು ಯಾವತ್ತೂ ಹಾಕ್ಕೊಳ್ಳೋದಿಲ್ಲ, ನನಗೆ ಕೈ ಬೆರಳೆಲ್ಲ ನೋವಾಗುತ್ತೆ ಹಾಕ್ಕೊಂಡ್ರೆ. ಸೊ ಓಲೆನೂ ಅಷ್ಟೇ, ಹಾಕ್ಕೊಂಡು ಮಲಗಿದ್ರೆ ಅಲ್ಲೆಲ್ಲರೂ ಚುಚ್ಚಿಬಿಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿಗಾರು ಹೋಗ್ಬೇಕಾದ್ರೆ ಹಾಕ್ಕೊಳ್ತೀನಿ ನಾನು. ಇವತ್ತು ಹಬ್ಬ ಅಲ್ವಾ ಅಂತ ಹಾಕ್ಕೊಂಡಿದ್ದೀನಿ. ನಮ್ಮನೆಯವ್ರದ್ದು ಹೊಸ ಶರ್ಟ್ ಹಾಕ್ಕೊಂಡಿದ್ದಾರೆ. ನಮ್ಮನೆಯವ್ರಿಗೆ ವೈಟ್ ಶರ್ಟ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೆ ವೈಟ್ ಶರ್ಟ್. ಸೊ ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ ಹಬ್ಬದ ದಿನ. ಪಲಾವು ಮತ್ತು ಮೊಸರು ಬಜ್ಜಿ. ನನಗೆ ಬಾಳೆಲೆ ತುಂಬ ಇಷ್ಟ. ಸೊ ಬಾಳೆಲೆ ನಾವು ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ವಿ. 10 ರೂಪಾಯಿ ಒಂದು, 5 ಬಾಳೆಲೆ ಬಂದಿತ್ತು. ಆದರೆ ಅದು ಎಲ್ಲ ಒಣಗೋದಂಗೆ ಆಗೋಗಿದೆ. ಇನ್ನೇನು ಮಾಡೋದು, ನನಗೆ ಬೇಕೇ ಬೇಕು ಅಂದಿದ್ದಕ್ಕೆ ತಗೊಂಡ್ಬಂದರು. ನಮ್ಮ ಮನೆಯವ್ರು ವೈಟ್ ಶರ್ಟು ಗಲೀಜಾಗಿಬಿಡುತ್ತೆ ಅಂದ್ಬಿಟ್ಟು ಬಿಚ್ಚಿಬಿಟ್ಟು ಮತ್ತು ಬೇರೆ ಶರ್ಟೇ ಹಾಕ್ಕೊಂಡಿದ್ದಾರೆ. ಸೊ ನಾನು ನಮ್ಮ ಮನೆಯವರು ನಾಷ್ಟ ಮಾಡಿದ್ವಿ. ಚಿಕ್ಕ ಮಗ ಇನ್ನು ಮಾಡಬೇಕು, ದೊಡ್ಡ ಮಗ ಇನ್ನೂ ಮಲ್ಕೊಂಡಿದ್ದಾನೆ. ಅವನೆದ್ದ ಮೇಲೆ ಅವನಿಗೆ ಗಂಡು ಮಕ್ಕಳೇ ಹಂಗೆ ಸ್ನಾನ ಮಾಡಬೇಕು ಇನ್ನೂ. ಸೊ ನಾವು ಕೆಲಸ ಎಲ್ಲ ಮುಗ್ದಿತ್ತು. ನಾನು ಹೊರಗಡೆ ಇದ್ದೆ, ನಮ್ಮ ಮನೆಯವರು ಮೊಬೈಲ್ ನೋಡ್ತಾಯಿದ್ರು. ಸ್ವೀಟಿ ನೋಡಿ, ಅವರನ್ನು ಮಾತ್ರ ಬಿಡೋದಿಲ್ಲ ಅವಳು. 5 ನಿಮಿಷ ಅವರೆಲ್ಲೂ ಹೋಗಂಗಿಲ್ಲ. ಸಾಯಂಕಾಲ ಇವಾಗ 5:15 ಆಯಿತು. ಸೊ ಕಬ್ಬೆಲ್ಲ ಇತ್ತು ಸ್ವಲ್ಪ, ಅದನ್ನು ಕಬ್ಬು ಎಷ್ಟು ರೇಟು, ಒಂದು ಕಬ್ಬಿಗೆ 150 ರೂಪಾಯಿನ 120 ರೂಪಾಯಿನ ಏನೋ ಒಂದು ಕಬ್ಬು ತೊಗೊಂಡು ಬಂದಿದ್ದರು. ಸೊ ಅದನ್ನು ಮತ್ತು ಯಾರೂ ತಿನ್ನೋರಿಲ್ಲ.
ಇವರೇ 3 ಜನ ತಿನ್ನಬೇಕು. ಅದನ್ನು ತಿಂತಾಯಿದ್ರು. ಸ್ವೀಟಿ ಇಲ್ಲಿಂದಲ್ಲಿ ವಾಕಿಂಗ್ ಮಾಡ್ತಾಳೆ. ಆಮೇಲೆ ಅಕ್ಷಯ್ ಎಲ್ಲೋ ಹೊರಗಡೆ ಹೋಗಿದ್ದ, ಯಾವುದೋ ಒಂದು ಡಿಸ್ಕಸ್ ಮಾಡಲಿಕ್ಕೆ ಅದನ್ನು ಮಾತಾಡ್ತಾ ಇದ್ದಾರೆ.